ಕಳೆದ 2 ವರ್ಷಗಳ ಹಿಂದೆ ಭಾರತ ತಂಡದ ವಿಕೆಟ್ ಕೀಪರ್ ರಿಷಬ್ ಪಂತ್ ಭೀಕರ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ರು. ಸಾವಿನಂಚಿನವರೆಗೂ ತಲುಪಿದ್ರು. ಕ್ರಿಕೆಟ್ ಆಡೋದು ಬಿಡಿ, ಇನ್ನು ಓಡಾಟ ನಡೆಸೋದೇ ಕಷ್ಟ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಪಂತ್ ಈ ಮಾತನ್ನೆಲ್ಲ ಸುಳ್ಳಾಗಿಸಿದ್ರು. ಅಚ್ಚರಿ ಎನ್ನುವಂತೆ ರಿಷಬ್ ಪಂತ್ ಚೇತರಿಕೆ ಕಂಡ್ರು. ಅಷ್ಟೇ ಬೇಗ ಬ್ಯಾಟ್ ಹಿಡಿದು ಮೈದಾನಕ್ಕೂ ಕೂಡ ಎಂಟ್ರಿ ಕೊಟ್ರು. ಸ್ನೇಹಿತರೆ, ಪಂತ್ ಇಷ್ಟೊಂದು ಬೇಗ ರಿಕವರಿ ಆಗಲು ಕಾರಣ ಅವರ ಡಯಟ್ ಪ್ಲಾನ್ ನಿಂದ. ಕಟ್ಟುನಿಟ್ಟಾಗಿ ಪಂತ್ ಡಯಟ್ ಫಾಲೋ ಮಾಡಿದ್ದಾರೆ. ಈ ವಿಚಾರವನ್ನ ರಿಷಬ್ ಪೌಷ್ಟಿಕಾಂಶ ತಜ್ಞೆ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಂತ್ ಯಾವ ಆಹಾರ ಸೇವಿಸ್ತಾ ಇದ್ರು, ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೊಂಡ್ರು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ರಿಷಬ್ ಪಂತ್ ಪಾಲಿಸಿದ ಡಯಟ್ ಪ್ಲಾನ್ ಏನು ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2022 ಡಿಸೆಂಬರ್ 30 ರಿಷಬ್ ಪಂತ್ ಪಾಲಿಗೆ ಕರಾಳ ದಿನ. ಮನೆಯವರಿಗೆ ಸರ್ಪ್ರೈಸ್ ನೀಡಲು ಹೋಗಿ ಸಾವಿನ ಕದ ತಟ್ಟಿ ಬಂದಿದ್ರು. ಡೆಹ್ರಾಡೂನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೆಂಕಿಯ ಕೆನ್ನಾಲಿಗೆ ಭಸ್ಮವಾಗಿತ್ತು. ಇತ್ತ ಪಂತ್ ರಸ್ತೆ ಬದಿಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ರು. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಪಂತ್ ಸ್ಥಿತಿ ನೋಡಿ ಈತ ಇನ್ನು ಮೈದಾನಕ್ಕೆ ಇಳಿಯೋದೇ ಡೌಟ್, ಚೇತರಿಸಿಕೊಳ್ಳಲು 4 ವರ್ಷವೇ ಆಗ್ಬೋದು ಅಂತ ಎಲ್ಲರೂ ಮಾತಾಡಿಕೊಂಡಿದ್ರು. ಆದ್ರೆ ಪಂತ್ ವಿಲ್ ಪವರ್ ಮಾತ್ರ ತುಂಬಾನೇ ಸ್ಟ್ರಾಂಗ್ ಇತ್ತು. ಭೀಕರ ಅಪಘಾತದಲ್ಲಿ ರಿಷಬ್ ಅದೃಷ್ಟದ ರೀತಿಯಲ್ಲಿ ಬಚಾವಾದ್ರು. ಅಷ್ಟೇ ಅಲ್ಲ, ಪಂತ್ ಬರೋಬ್ಬರಿ 453 ದಿನಗಳ ಬಳಿಕ ಕ್ರಿಕೆಟ್ ಅಖಾಡಕ್ಕೆ ಮರಳಿದ್ರು. IPL ನಲ್ಲಿ ಡೆಲ್ಲಿ ಕ್ಯಾಪ್ಟನ್ ಆಗಿ ಹಾಗೆ ವಿಕೆಟ್ ಹಿಂದೆಯೂ ಕೂಡ ಮ್ಯಾಜಿಕ್ ಮಾಡಿದ್ರು. ಆದ್ರೆ ಇಂಥ ಪ್ರದರ್ಶನದ ಹಿಂದೆ ಪಂತ್ ದೊಡ್ಡ ತ್ಯಾಗವನ್ನೇ ಮಾಡಿದ್ರು. ಹೌದು, ಅಪಘಾತದ ನಂತರ ಪಂತ್ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಯಿತು. ಚೇತರಿಕೆಯ ಸಮಯದಲ್ಲಿ ಕೆಲವು ಔಷಧೀಯ ಪ್ರಭಾವದಿಂದಲೋ ಏನೋ ರಿಷಬ್ ತೂಕ ಕೂಡ ಹೆಚ್ಚಾಗಲು ಶುರುವಾಗಿತ್ತು. ಅವರಿಗೆ ಒಂದು ಹೆಜ್ಜೆ ಇಡಲು ಕೂಡ ಆಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಇತ್ತು. ಅಪಘಾತಕ್ಕೂ ಮುನ್ನ ಪಂತ್ ಫಿಟ್ನೆಸ್ ಕಡೆಗೆ ಅಷ್ಟೊಂದಾಗಿ ಗಮನ ಹರಿಸ್ತಿರ್ಲಿಲ್ಲ. ಆದ್ರೆ ಅಪಘಾತದ ನಂತರ ಡಯಟ್ ಅನಿವಾರ್ಯ ಆಯಿತು. ಕೆಲ ಸಮಸ್ಯೆಗಳಿಂದ ಪಾರಾಗಲು ಪಂತ್ ಕಟ್ಟುನಿಟ್ಟಿನ ಡಯಟ್ ಪ್ಲಾನ್ ಮಾಡಿದ್ರು. ಡಯಟಿಷಿಯನ್ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿದ್ರು. ಇದರಿಂದಾಗಿ ಪಂತ್ಗೆ ಓಡಾಡಲು ಸಾಧ್ಯ ಆಯಿತು. ಅಷ್ಟೇ ಅಲ್ಲ, 16 kg ತೂಕ ಕೂಡ ಇಳಿಸಿಕೊಂಡ್ರು ರಿಷಬ್. ಈಗ ಟೀಮ್ ಇಂಡಿಯಾ ಪರವು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿರುವ ವಿಕೆಟ್ ಕೀಪರ್ ಹೇಗೆ ಚೇತರಿಸಿಕೊಂಡ್ರು, ಅವರು ಪಾಲಿಸಿದ ಡಯಟ್ ಪ್ಲಾನ್ ಏನು ಎಂಬುದರ ಕುರಿತು ಪೌಷ್ಟಿಕಾಂಶ ತಜ್ಞೆ ಶ್ವೇತಾ ಶಾ ಅವರು ಬಹಿರಂಗಪಡಿಸಿದ್ದಾರೆ. ರಿಷಬ್ ಪಂತ್ ಡಯಟ್ ಪ್ಲಾನ್ ಬಗ್ಗೆ ಪಾಡ್ಕಾಸ್ಟ್ ಒಂದರಲ್ಲಿ ಶ್ವೇತಾ ಶಾ ಮಾತನಾಡಿದ್ದಾರೆ. ಕಿಚಡಿ ಆಹಾರದೊಂದಿಗೆ ರಿಷಬ್ ರನ್ನ ಹೇಗೆ ಗುಣಪಡಿಸಲಾಯಿತು ಅಂತ ಹೇಳಿದ್ದಾರೆ. ಪಂತ್ಗೆ ಶ್ವೇತಾ ಅಪಘಾತಕ್ಕೂ ಮುನ್ನ ಅಂದ್ರೆ 2 ವರ್ಷಗಳಿಂದ ಪರಿಚಯವಿದ್ರು. ಪಂತ್ ಜೀವನ ಶೈಲಿ ಹೇಗಿರುತ್ತೆ, ಏನು ತಿನ್ನುತ್ತಾರೆ ಎಲ್ಲವೂ ತಿಳಿದಿತ್ತು. ಅಪಘಾತದ 5-6 ತಿಂಗಳ ನಂತರ ಝೂಮ್ ಕಾಲ್ನಲ್ಲಿ ಅವರೊಂದಿಗೆ ಪಂತ್ ಮಾತನಾಡಿದ್ರು. ಆಗ ಕೆಲವೊಂದು ಸಮಸ್ಯೆಗಳನ್ನ ಕೂಡ ಹೇಳಿಕೊಂಡಿದ್ರಂತೆ. ನನಗೆ ಸ್ವಲ್ಪವೂ ತಿನ್ನಲು ಸಾಧ್ಯವಾಗ್ತಿಲ್ಲ, ನನಗೆ 1 ನಿಮಿಷವೂ ನಡೆಯಲು ಸಾಧ್ಯವಾಗ್ತಿಲ್ಲ ಅಂತ ಪಂತ್ ಹೇಳಿದ್ರು. ಈ ವೇಳೆ ಶ್ವೇತಾ ಶಾ ಎಲ್ಲ ಔಷಧಿಗಳನ್ನ ನಿಲ್ಲಿಸುವಂತೆ ಸೂಚಿಸಿದ್ರು. ಅದರಂತೆ ಪಂತ್ ಔಷಧಿಗಳನ್ನ ನಿಲ್ಲಿಸಿದ್ರು. ಇದಾದ ನಂತರ ಕಿಚಡಿ ಡಯಟ್ ಆರಂಭಿಸಲು ಹೇಳಿದ್ರು. ಆರೋಗ್ಯ ಗುಣಪಡಿಸಲು ಕಿಚಡಿ ಉತ್ತಮ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಇದರಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದೆ. ಬೇಳೆಕಾಳುಗಳು ಮತ್ತು ಅಕ್ಕಿ ಒಟ್ಟಾಗಿ ಅಮೈನೋ ಆಮ್ಲಗಳನ್ನು ತಯಾರಿಸುತ್ತವೆ. ಶಸ್ತ್ರಚಿಕಿತ್ಸೆಯ ನಂತರ ದೇಹಕ್ಕೆ ಮೃದುವಾದ, ಸುಲಭವಾಗಿ ಜೀರ್ಣವಾಗುವ ಆಹಾರಗಳು ಬೇಕಾಗ್ತವೆ. ಕಿಚಡಿ ಈ ಅವಶ್ಯಕತೆಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತೆ. ಜೀರ್ಣಾಂಗದ ವ್ಯವಸ್ಥೆಯ ಮೇಲೆ ಒತ್ತಡ ಉಂಟು ಮಾಡದೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೆ. ಕಿಚಡಿಯಲ್ಲಿ ನಾರಿನ ಅಂಶ ಹೆಚ್ಚಿರುವ ಕಾರಣ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಇದು ಹಸಿವನ್ನು ನಿಯಂತ್ರಿಸಲು ಮತ್ತು ಅತಿಯಾಗಿ ತಿನ್ನೋದನ್ನ ತಡೆಯಲು ಸಹಾಯ ಮಾಡುತ್ತೆ. ಹೀಗಾಗಿ ಕಿಚಡಿ ಪಂತ್ಗೆ ಬೆಸ್ಟ್ ಫುಡ್ ಆಗಿತ್ತು. ಇನ್ನು ಈ ಸಮಯದಲ್ಲಿ ಕೋಲಂ ಅಥವಾ ಸೋನ ಮಸೂರಿಯಂತಹ ಸುಲಭವಾಗಿ ಜೀರ್ಣವಾಗುವ ಅನ್ನವನ್ನ ಆರಿಸಿಕೊಳ್ಬೇಕು. ಸಂಸ್ಕರಿಸಿದ ಆಹಾರ ಅಥವಾ ಬಾಸ್ಮತಿ ಅಕ್ಕಿ ತಿನ್ನಬಾರ್ದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಾಂಸಾಹಾರವನ್ನು ಕೂಡ ತ್ಯಜಿಸಬೇಕು ಅಂತ ಹೇಳಿದ್ರು. ಪಂತ್ ಕೂಡ ಡಯಟಿಷಿಯನ್ ಹೇಳಿದ್ದನ್ನೆಲ್ಲ ಫಾಲೋ ಮಾಡಲು ಶುರು ಮಾಡಿದ್ರು. ಈ ಡಯಟ್ ಫಾಲೋ ಮಾಡಿದ ಕಾರಣ ರಿಷಬ್ ಅವರ 50% ಸಮಸ್ಯೆ ಕಿಚಡಿ ಆಹಾರದಿಂದ ಪರಿಹಾರ ಆಯಿತು. ಕೇವಲ 20 ದಿನಗಳಲ್ಲಿ ದೇಹದಲ್ಲಿ ಸಾಕಷ್ಟು ಬದಲಾವಣೆಯಾಯಿತು. ದೇಹದಲ್ಲಿ ಉರಿಯೂತ ಕಡಿಮೆಯಾಯಿತು. ಕೈಯಲ್ಲಿ ಮತ್ತೊಂದು ಉರಿಯೂತ ಆಗಿದ್ದ ಕಾರಣ ನಿಂಬೆ, ಕಪ್ಪು ಒಣ ದ್ರಾಕ್ಷಿ, ಕರಿಮೆಣಸು ಮತ್ತು ಗೊಂಡ ಕಟ್ಟಿರೋ ವಿವಿಧ ರೀತಿಯ ಕಷಾಯವನ್ನ ತೆಗೆದುಕೊಳ್ಳುವಂತೆ ಶ್ವೇತಾ ಶಾ ಸೂಚಿಸಿದ್ರು. ಇದು ಮೂಳೆಗಳ ಚೇತರಿಕೆಗೆ ನೆರವಾಗಿತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿದ್ದಂತೆ ಪಂತ್ ಕ್ರಿಕೆಟ್ ಕಡೆಗೂ ಕೂಡ ಗಮನ ಕೊಡೋದಕ್ಕೆ ಶುರು ಮಾಡಿದ್ರು. ಫಿಟ್ನೆಸ್ ಸಾಧಿಸುವ ಹಂತದಲ್ಲಿ ದಿನಕ್ಕೆ 2.5 ಗಂಟೆ ಬ್ಯಾಟಿಂಗ್ ಅಭ್ಯಾಸ ಮಾಡ್ತಾ ಇದ್ರು. ಬಳಿಕ 45 ನಿಮಿಷಗಳ ಕಾಲ ಕೀಪಿಂಗ್ ಅಭ್ಯಾಸವನ್ನು ಕೂಡ ನಡೆಸಿದ್ರು. ಹೀಗೆ ಹಂತ ಹಂತವಾಗಿ ಕ್ರಿಕೆಟ್ ಅಭ್ಯಾಸ ಮಾಡಿ ಫಾರ್ಮ್ಗೆ ಮರಳುವಲ್ಲಿ ಯಶಸ್ವಿಯಾದ್ರು.
ಒಟ್ಟಿನಲ್ಲಿ ಸಾವನ್ನೇ ಗೆದ್ದು ಬಂದಿರೋ ರಿಷಬ್ ಸೆಕೆಂಡ್ ಇನ್ನಿಂಗ್ಸ್ ತುಂಬಾನೇ ಅದ್ಭುತವಾಗಿದೆ. ಸಣ್ಣ ಗಾಯ ಆದ್ರೂ ಕೂಡ ಲೈಫೇ ಮುಗಿತು ಅನ್ನೋರ ನಡುವೆ ಪಂತ್ ಗ್ರೇಟ್ ಕಮ್ಬ್ಯಾಕ್ ಮಾಡಿದ್ದಾರೆ. ತನ್ನಿಂದ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ಕೂರುವವರಿಗೆ ಮಾದರಿಯಾಗಿದ್ದಾರೆ ಪಂತ್. ನಮಸ್ಕಾರ.